ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ. ನಾನಿವತ್ತು ಮೀಶೋದಲ್ಲಿ ಕೂಡ ಒಂದು ಆರ್ಡರ್ ಮಾಡಿದ್ದೆ, ಅದು ಆರ್ಡರ್ ಕೂಡ ಇವತ್ತು ಬಂತು. ಹಂಗಾಗಿ ಆ ಆರ್ಡರ್ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಔಟ್ಫಿಟ್ ಬಂದು ಡೈಲಿ ಯೂಸ್ಗೆ 481 ರುಪೀಸ್ಗೇನೋ 3 ಪೀಸ್ ಏನೋ ಬರ್ತಾಯಿದೆ. ತುಂಬ ಚೆನ್ನಾಗಿದೆ, ಹಂಗಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಾದಲ್ಲಿ ಕಮೆಂಟಲ್ಲಿ ತಕ್ಷಣಲ್ಲಿ ತಿಳಿಸಿ, ಲಿಂಕ್ ಶೇರ್ ಮಾಡ್ತೀನಿ. ಈಗ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಪೂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡೆ. ಇವಾಗ ಹೂವೆಲ್ಲ ಮಡಿಸ್ತಾ ಇದ್ದೀನಿ. ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಬಂದು ಚಿಕ್ಕದಿದೆ, ಅದಕ್ಕೆ ಹೂವು ಕೂಡ ಮಡ್ಸೋಕ್ಕಾಗಲ್ಲ. ಹಂಗಾಗಿ ದೊಡ್ಡದು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತು ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಹಂಗಾಗಿ ತುಂಬ ಲೇಟ್ ಆಗೋಯಿತು. ನನ್ನ ಮಗನ ಸ್ಕೂಲಿಗೆಲ್ಲ ಬಿಟ್ಟು ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಹೊತ್ತಿಗೆ ಲೇಟ್ ಆಗೋಯಿತು. ಇವಾಗ ದೇವಸ್ಥಾನಕ್ಕೆ ಕೂಡ ಹೊರಡಬೇಕು ನಾವು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು, ನಮ್ಮ ಫ್ರೆಂಡು, ನನ್ನ ತಂಗಿ, ಸಿಸ್ಟರ್ ಎಲ್ಲ ಹೋಗ್ತಾಯಿದ್ವಿ. ಯಾವಾಗಲೂ ಕೂಡ ಒಂದು 5ರಿಂದ 6 ಜನ ನಾವು ಬೈಕಲ್ಲೇ ಹೊರಟ್ಬಿಡ್ತೀವಿ, 2-3 ಬೈಕಲ್ಲಿ. ಇವಾಗ ಒಂದು 3 ಮೆಂಬರ್ಸ್ ಅಷ್ಟೇ ಹೋಗ್ತಾ ಇರೋದು, ಯಾಕೆ ಅಂದರೆ ಅವರು ಊರಿಗೆ ಹೋಗಿದ್ದಾರೆ ಇನ್ನು ಇಬ್ಬರು. ಹಾಗಾಗಿ ನಾವು 3 ಜನ ಮಾತ್ರ ಹೊರಡ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು ಗಾಡೀಲೇ. ನಾನಿವತ್ತು ಬಂದು ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ದೇವಸ್ಥಾನ ಹತ್ರ. ನಾನು ಯಾವತ್ತೂ ಸ್ಯಾರಿ ಹಾಕ್ಕೊಂಡು ಹೋಗಿಲ್ಲ, ಇವತ್ತು ಯಾಕೋ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ. ನಾನಿವತ್ತು ಸ್ಯಾರಿಲೆಲ್ಲ ಯಾವ ಥರ ಕಾಣ್ತೀನಿ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲೆಲ್ಲ ತಿಳಿಸಿ. ಇವಾಗ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ನೋಡಿ, ನಾನಿವತ್ತು ಸ್ಯಾರಿಲಿ ಈ ಥರ ರೆಡಿಯಾಗಿದ್ದೀನಿ. ಈ ಥರ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಯಾವ ಥರ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಇನ್ನೂ ಪೂಜೆ ಮುಗಿಸ್ಕೊಂಡಿಲ್ಲ, ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಗುರುವಾರ ಮಾತ್ರ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಸಮಾಧಾನನೇ ಇರೋಲ್ಲ. ಹಂಗಾಗಿ ವಾರ ಕೂಡ ನಾವು ದೇವಸ್ಥಾನಕ್ಕೆ ಬೆಳಗ್ಗೆನೇ ಬೇಗ ಹೋಗ್ಬಿಡ್ತೀವಿ. ಸ್ಕೂಲಿಂದ ಮಕ್ಕಳು ಬರೋ ಹೊತ್ತಿಗೆ ಹೋಗಿ ಬಂದುಬಿಡ್ಬೇಕು ಅಂತೇಳಿ 10ಗೆಲ್ಲ ಹೋಗ್ಬಿಟ್ಟು 1 o'clock 2 o'clock ಒಳಗಡೆ ಎಲ್ಲ ಬಂದುಬಿಡ್ತೀವಿ, ಬೇಗ ಪ್ರಸಾದ ಎಲ್ಲ ತಿಂದ್ಕೊಂಡು. ಇಲ್ಲಾಂದರೆ ಏನೋ ಸಮಾಧಾನನೇ ಅನಿಸಲ್ಲ. ಹಂಗಾಗಿ ವಾರ ಕೂಡ ಹೋಗ್ತೀವಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ನನ್ನ ತಂಗಿ ಕೂಡ ಇನ್ನೂ ಬಂದಿಲ್ಲ, ಅಂದವೇ ಬರ್ತಿದ್ದಾಳೆ. ಹಾಗಾಗಿ ನಿಧಾನಕ್ಕೆ ಪೂಜೆ ಮಾಡ್ಕೋತಾ ಇದ್ದೀನಿ, ಅವಳು ಬರೋವರೆಗೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು. ರಾಘವೇಂದ್ರ ಸ್ವಾಮಿಗೆ ಏನಾದ್ರು ತುಂಬ ಹೂವು ಮಾಡ್ಸೋಣ ಅಂತ ಹೋದರೆ ಅದು ದೇವರು ಕಾಣೋದೇ ಇಲ್ಲ, ಅಷ್ಟು ಚಿಕ್ಕದಿದೆ ಫೋಟೋ. ಸ್ಟಾರ್ಟಿಂಗು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ತೊಗೊಂಡಿದ್ದದು, ಹಾಗಾಗಿ ತುಂಬ ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ದೊಡ್ಡದು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ದೇವಸ್ಥಾನ ಹತ್ರನೇ ತರೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ವಾರ ಹೋಗ್ತೀನಲ್ಲ, ಅಲ್ಲೇ ತೊಗೊಂಬಂದ್ಬಿಡೋಣ. ಅಲ್ಲೂ ಸ್ಟೋರು ಕೂಡ ಇದೆ, ದೇವ್ರ ಫೋಟೋ ಮತ್ತು ಅದ್ರ ಪ್ರಸಾದ ಪ್ರತಿಯೊಂದು ಸಿಗುತ್ತೆ ಅಲ್ಲಿ ಒಳಗಡೆ ಹೋದರೆ. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಹಂಗಾಗಿ ವೀಡಿಯೋ ಕೂಡ ಮಾಡ್ಕೊಳ್ಳಲ್ಲ ಅಲ್ಲಿ ಹೋದಾಗೆಲ್ಲ. ಅಲ್ಲಿ ತೊಗೊಂಡು ಬರಬೇಕು ನಾನಿವಾಗ. ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಟೈಮ್ ಆಯಿತು. ನನ್ನ ತಂಗಿ ಕೂಡ ಬಂದಳು, ಹಾಗಾಗಿ ಹೊರಡ್ತಾಯಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ಇವಾಗ ನನ್ನ ತಂಗಿ ಕೂಡ ಬಂದಳು, ಹಂಗಾಗಿ ಹೊರಟ್ವಿ. ಅಲ್ಲಿ ಮುಂದೆ ಅಂದವೇ ಎಲ್ಲ ನಮ್ಮ ಫ್ರೆಂಡು ಕೂಡ ಇನ್ನೊಬ್ಬಳು ಬರ್ತಾಳೆ, ಅವಳದು ಬೈಕಿದೆ, ಹಂಗಾಗಿ ಅವಳು ಬೈಕಲ್ಲಿ ಬರ್ತಾಳೆ. 3 ಜನ ಹೊರಡಬೇಕು. ದೇವಸ್ಥಾನದಲ್ಲಿ ಮಾತ್ರ ತುಂಬ ರಶ್ ಇರುತ್ತೆ, ತುಂಬ ಜನ ಇರ್ತಾರೆ. ಮುಂಚೆ ನಾವು ಹೋಗ್ಬೇಕಾರೆಲ್ಲ ಅಷ್ಟೊಂದು ಜನ ಇರ್ತಿರ್ಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡೆಲ್ಲ ಬರ್ತಾಯಿದ್ದೋ. ಒಂದು 1/2 ಅವರಲ್ಲೆಲ್ಲ ದರ್ಶನ ಎಲ್ಲ ಮುಗ್ದೋಗ್ತಾಯಿತ್ತು. ಇವಾಗ 3-4 ಅವರ್ ಆದರೂ ದರ್ಶನ ಮುಗಿಯೋದಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ ಆಗಿದ್ದಾರೆ. ಏನು ವಾರ ತೋರಿಸೋದು ಅಂತ ಹೇಳ್ಬಿಟ್ಟು ಅಷ್ಟೊಂದೆಲ್ಲ ವೀಡಿಯೋ ಮಾಡ್ಕೋತೇ ಇಲ್ಲ. ಸುಮ್ಮನೆ ಹೋಗೋದು ಬರೋದು ಅಷ್ಟೇ ವೀಡಿಯೋ ಮಾಡ್ಕೋತಾ ಇರೋದು. ಇವಾಗ ಸುಮ್ಮನೆ ಒಂದು ಸ್ವಲ್ಪ ದೇವ್ರ ಫೋಟೋ ಅಷ್ಟೇ ಸಿಂಪಲಾಗಿ ವೀಡಿಯೋ ಮಾಡಿಕೊಂಡು ಬರ್ತಾ ಇರೋದು. ವಾರ ಕೂಡ ಇಲ್ಲೇ ಬರೋದಲ್ವ, ಹಂಗಾಗಿ ಜಾಸ್ತಿ ವೀಡಿಯೋ ಮಾಡೋದಿಲ್ಲ. ಇವಾಗ ನಾನು, ನನ್ನ ಫ್ರೆಂಡು, ನನ್ನ ತಂಗಿ ಬಂದ್ವಿ. ಈಗ ರಾಘವೇಂದ್ರ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತಗೊಂಡು ನೆಕ್ಸ್ಟು ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ,
ಅಲ್ಲಿಗೂ ಕೂಡ ಹೋಗಬೇಕು. ಅಲ್ಲೂ ಕೂಡ ತುಂಬ ರಶ್ ಇರ್ತಾರೆ. ಎರಡೂ ಕಡೆ ಪ್ರಸಾದ ಕೊಡ್ತಾರೆ, ಎರಡೂ ಕಡೆ ಪ್ರಸಾದ ತಿನ್ಬೋದು. ಆಮೇಲೆ ದೇವಸ್ಥಾನಕ್ಕೆ ಬಂದಮೇಲೆ ಒಂದು 10 ನಿಮಿಷ ಕೂತ್ಕೊಂಡೇ ಹೋಗಬೇಕು ಅಂತ ಹೇಳ್ತಾರೆ, ಹಂಗಾಗಿ ಕೂತ್ಕೊಂಡಿದ್ದೀವಿ. ಇವಾಗ ರಾಘವೇಂದ್ರ ಸ್ವಾಮಿ ಪ್ರಸಾದ ಎಲ್ಲ ತೊಗೊಂಡ್ವಿ. ಇವಾಗ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟೋರ್ ಒಳಗಡೆ ಹೋಗ್ತಾಯಿದ್ದೀವಿ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ ಮುಂಚೆನೇ ಹೇಳ್ಬಿಟ್ಟಿರ್ತಾರೆ, ಹಂಗಾಗಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಅಲ್ಲಿ ಹೇಳಿದರು, ಹಂಗಾಗಿ ತೊಗೊಂಡು ದುಡ್ಡಿಗೆ ದುಡ್ಡು ಹಾಕ್ಬಿಟ್ಟು ವಾರ ನಾನು ಕೂಡ ಹಾಕ್ತೀನಿ. ಹಂಗಾಗಿ ಹಾಕ್ಬಿಟ್ಟು ಈಗ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಹೋದ್ವಿ. ಈಗ ಪ್ರಸಾದ ಎಲ್ಲ ತಿನ್ಕೊಂಡು ನೇರ್ಲೆಣ್ಣೆ ಕೂಡ ಅಲ್ಲಿ ಸಿಗುತ್ತೆ, ತರಕಾರಿ ಕೂಡ ಎಲ್ಲ ಸಿಗುತ್ತೆ. ಅಲ್ಲಿ ಫ್ರೆಶ್ ತರಕಾರಿ ಅಲ್ಲೇ ಬೆಳೆದಿರೋದೆಲ್ಲ ಸಿಗುತ್ತೆ. ಅಲ್ಲೆಲ್ಲ ತೊಗೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆಲ್ಲ ಹೋಗಿ ಸಾಯಿಬಾಬಾ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದೆ. ನೋಡಿ ಎಷ್ಟು ಚೆನ್ನಾಗಿರೋದು ತಂದಿದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೂ ಏನಾದ್ರು ಫೋಟೋ ಬೇಕು ಅಂತ ಅನಿಸಿದರೆ ನಾನು ವಾರ ಹೋಗೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಸಿಗುತ್ತೆ. ನಮ್ಮ ಮನೇಲಿ ಇತ್ತು, ತುಂಬ ಚಿಕ್ಕದು, ಹಂಗಾಗಿ ದೊಡ್ಡದು ತೊಗೊಂಬರೋಣ ಅಂತೇಳಿ ತೊಗೊಂಬಂದಿದ್ದೀನಿ. ಯಾರೋ ಹೇಳಿದರು, ನಾನು ಅವ್ರಿಗೆ ತಿಳಿದಿರೋ ಅಂಥವ್ರು, ಹಸು ಇರಬೇಕು ಹಿಂದ್ಗಡೆ ಅಂತೇಳಿ, ಹಂಗಾಗಿ ಅದೇ ಥರ ತಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ದೇವ್ರ ಮನೆಯೊಳಗಿಟ್ಟು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತಾನೇ ಫೋಟೋ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡೆಲ್ಲ ಬಂದೆ. ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ನಂದು ಇದಾಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.